ಯುಜಿಸಿಯ ಹೊಸ ಗೈಡ್ಲೈನ್ ರೂಲ್ಸ್ನಿಂದ ಈಗ ಅತಿಥಿ ಉಪನ್ಯಾಸಕರಿಗೆ ಸಂಕಷ್ಟ ಎದುರಾಗಿದೆ. ಕೆಲಸ ಕಳ್ಕೊಂಡಿದ್ದಾರೆ 6,500 ಅತಿಥಿ ಉಪನ್ಯಾಸಕರು. 15ರಿಂದ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದ ಅತಿಥಿ ಉಪನ್ಯಾಸಕರು ಈಗ ಬೀದಿಗೆ ಬರುವ ಪರಿಸ್ಥಿತಿ. ಕೆಲಸ ಕೊಡಿ ಸಾಕು ಅಂತ ಅತಿಥಿ ಉಪನ್ಯಾಸಕರು ಗೋಳಾಡ್ತಿದ್ದಾರೆ. ಗುಣಮಟ್ಟದ ಶಿಕ್ಷಣ ಅನ್ನುವ ನೆಪವೊಡ್ಡಿ ಕೆಲಸದಿಂದ ಶಿಕ್ಷಕರನ್ನ ವಜಾ ಮಾಡಲಾಗಿದೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಈಗ ಕಾಯಂ ಮಾಡಿ ಅಂತ ಕೇಳ್ತಾ ಇಲ್ಲ, ಕೆಲಸ ಕೊಡಿ ಸ್ವಾಮಿ, ನಮ್ಗೆ ಕಡಿಮೆ ಸಂಬಳಕ್ಕೆ ದುಡಿಸ್ಕೊಂಡು ಈ ಸ್ಥಿತಿಗೆ ತಲುಪಿದ್ದೇವೆ, ಪರ್ಯಾಯ ಉದ್ಯೋಗ ಕಲ್ಪಿಸಬೇಕು ಅಂತ ಅತಿಥಿ ಉಪನ್ಯಾಸಕರು ಮನವಿ ಮಾಡ್ತಿದ್ದಾರೆ. 15ರಿಂದ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಂತ ಅತಿಥಿ ಉಪನ್ಯಾಸಕರಿಗೆ ಈ ಸ್ಥಿತಿ ಬಂದಿದೆ. ಯುಜಿಸಿಯ ಹೊಸ ಗೈಡ್ಲೈನ್ಸ್ ಈಗ ಬಿಡುಗಡೆಯಾಗಿದೆ. ಆ ರೂಲ್ಸ್ ನಿಂದ 6,500 ಅತಿಥಿ ಉಪನ್ಯಾಸಕರು ಕೆಲಸ ಕಳ್ಕೊಂಡಿದ್ದಾರೆ. ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅನ್ನುವ ನೆಪವೊಡ್ಡಿ ಅತಿಥಿ ಉಪನ್ಯಾಸಕರನ್ನ ಕೆಲಸದಿಂದ ವಜಾ ಮಾಡಲಾಗಿದೆ ಅನ್ನುವ ಆರೋಪ ಕೇಳಿಬಂದಿದೆ. ಯುಜಿಸಿ ಹೊಸ ನಿಯಮಗಳಿಂದಾಗಿ ರಾಜ್ಯಾದ್ಯಂತ ಏನು ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ರು ಕಾಲೇಜುಗಳಲ್ಲಿ ಇವತ್ತು ಅವರು ಸುಮಾರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಸುಮಾರು 6,500ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಏನು ಸೇವೆಯನ್ನು ಮಾಡ್ಕೊಂಡು ಬಂದಿದ್ರು. ಸುಮಾರು 10-15 ವರ್ಷಗಳಿಂದ ಕಾಲೇಜುಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ರು. ಇವತ್ತು ಅವರನ್ನು ಕಾಲೇಜಿನಿಂದ ಹೊರಗಡೆ ಹಾಕಿರುವಂಥದ್ದು. ಯಾಕೆಂತಂದರೆ ಅವರು ಎಲಿಜಿಬಿಲಿಟಿ ಇಲ್ಲ ಅನ್ನುವಂಥದ್ದು, ಪಾಠ ಮಾಡೋದಕ್ಕೆ ಅನ್ನುವಂಥ ಒಂದು ಕಾರಣವನ್ನು ನೀಡಿ ಈಗ ಹೊರಗಡೆ ಹಾಕಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ, ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಅವರು ತಮ್ಮ ಬೇಡಿಕೆಗಳನ್ನು, ಯಾಕೆಂದರೆ ಇಷ್ಟೊಂದು ವರ್ಷಗಳ ಕಾಲ ನಾವು ಪಾಠವನ್ನು ಮಾಡ್ಕೊಂಡು ಬಂದಿದ್ದೇವೆ, ನಮ್ಮ ಉಪನ್ಯಾಸಕ ವೃತ್ತಿಯನ್ನು ಮುಂದುವರಿಸಿ ಅನ್ನುವಂಥ ಒಂದು ಮನವಿಯನ್ನು ಈಗ ಸರ್ಕಾರಕ್ಕೆ ಮಾಡ್ತಾ ಇರುವಂಥದ್ದು. ಯಾಕೆಂತಂದರೆ ಸುಮಾರು 20-25 ವರ್ಷಗಳ ಕಾಲ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅಂಥವ್ರನ್ನು ಕೂಡ ಈಗ ಹೊರಗಡೆ ಹಾಕಿರುವಂಥದ್ದು. ಅಂದರೆ ನಿವೃತ್ತಿಯ ಹಂಚಿನಲ್ಲಿರ್ತಕ್ಕಂಥ ಸಾಕಷ್ಟು ಉಪನ್ಯಾಸಕರು ಸಾವಿರಾರು ಸಂಖ್ಯೆಯಲ್ಲಿ ಇಡೀ ರಾಜ್ಯಾದ್ಯಂತ ಇದ್ದಾರೆ. ಅವರನ್ನು ಕೂಡ ಈಗ ಪಾಠ ಮಾಡೋದಕ್ಕೆ ಎಲಿಜಿಬಲ್ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿ ಹಾಕಿರುವಂಥದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಿವೃತ್ತ ಉಪನ್ಯಾಸಕರು ಇದ್ದಾರೆ, ಬನ್ನಿ ಕೇಳೋಣ. ಸರ್ ಹೇಳಿ ಸರ್, ಈಗ ಏನು ಇವರು ಸಮಸ್ಯೆ ಏನು, ಯಾಕೆ ಇವ್ರನ್ನ ಹೊರಗಡೆ ಹಾಕಿರುವಂಥದ್ದು? ಈಗ ಕಳೆದ 24 ವರ್ಷಗಳಿಂದ ಸರ್ಕಾರಿ ಕಾಲೇಜಲ್ಲಿ ಅತಿಥಿ ಉಪನ್ಯಾಸ ಕೆಲಸ ಮಾಡ್ತಾ ಇದೆ. ಆದರೆ 2018 ನಂತರ ಬಂದಂಥ UGC ಮಾರ್ಗಸೂಚಿ ಅನ್ವಯ 2020 ಕಾನೂನು ಕೋರ್ಟ್ ಆದೇಶ ಮುಖಾಂತರ ಯಾರು UGC ಕ್ವಾಲಿಫಿಕೇಷನ್ ಪಡೆದಿರ್ತಾರೋ ಅವ್ರನ್ನ ಮಾತ್ರ ನಾವು ಅತಿಥಿ ಉಪನ್ಯಾಸ ಮುಂದುವರಿಸ್ತೀವಿ ಅಂತೇಳಿ ನಮ್ಮ ಕ್ವಾಲಿಫೈಡ್ ಇಲ್ಲದಿರ್ತಕ್ಕಂಥ ಸುಮಾರು 6,500 ಅತಿಥಿ ಉಪನ್ಯಾಸನ ಇವತ್ತು ಬೀದಿಗೆ ತಳ್ಳಿದೆ ಸರ್ಕಾರ ಏಕಾಏಕಿ ನಿರ್ಣಯ ಮಾಡಿ ಇವತ್ತು 6,000ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸ ಬೀದಿಗೆ ತಳ್ಳಿರೋದ್ರಿಂದ ಅವ್ರ ಬದುಕು ಅತಂತ್ರ ಆಗಿದೆ. ನಾವು ಸರ್ಕಾರ ಕೇಳೋದಿಷ್ಟೇ, ನೀವು UGC ಮಾನದಂಡ ನಮ್ಮ ಪಾಲನೆ ಮಾಡಲೇಬೇಕು ಅನ್ನೋದಾದರೆ 2018 ನಂತರ ಏನು ಬಂದಿದೆಯೋ ಅದನ್ನು ಪ್ರಾಸ್ಪೆಕ್ಟಿವ್ ಆಗಿ ಜಾರಿಗೆ ತಗೊಬನ್ನಿ. ಯಾವುದೇ ಕಾರಣಕ್ಕೂ ಪೂರ್ವಣಯ ಆಗಬಾರ್ದು ಅಂತಕ್ಕಂಥದ್ದು ಒಂದು ಕಾರಣ. ಆದರೆ ಮತ್ತು ಕಾನೂನು ಕೂಡ ಆದೇಶ ಮಾಡಿರುವಂಥದ್ದು, ನೀವು ಹೊಸ ನೇಮಕಾತಿನಲ್ಲಿ 2018 UGC ಗೈಡ್ಲೈನ್ಸನ್ನು ಫಾಲೋ ಮಾಡಿ ಅಂತ ಹೇಳಿದರೆ ವಿನಃ ಹಿಂದೆ ಕೆಲಸ ಮಾಡಿದ ಅತಿಥಿ ಉಪನ್ಯಾಸ ತೆಗೆದಾಕಿ ಅಂತ ಎಲ್ಲೂ ಕೂಡ ಆದೇಶ ಬಂದಿಲ್ಲ. ಮತ್ತು ಸರ್ಕಾರ ಈಗಾಗಲೇ 2,500 ಜನ ನಾನು UGC ಅವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋದಾದರೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಆಗ್ತದೆ. ಅನುಭವವನ್ನು ಕಿತ್ತು ಬಿಸಾಕಿ ಝೀರೋ ಎಕ್ಸ್ಪೀರಿಯನ್ಸ್ ಇರುವಂಥ ನಾನ್ ಕ್ವಾಲಿಫೈಡ್ ಅಂತವ್ರನ್ನ ತಗೊಳ್ಳೋದಾದರೆ ಅದರ ಅನುಭವ ಇರುವಂಥವ್ರನ್ನ ಯಾಕೆ ಕೈ ಬಿಟ್ಟಿದ್ದೀರಿ ನೀವು? ಅನುಭವಿ ಶಿಕ್ಷಕರು ಕೊಡುವ ಶಿಕ್ಷಣವೇ ಶಿಕ್ಷಣ ಅಂತ UGCನೂ ಕೂಡ ಹೇಳಿದ್ದಾರೆ. UGCನಲ್ಲಿ ಅವರು ಫಸ್ಟ್ ಪ್ರಿಫರೆನ್ಸ್ ಹೇಳಿರೋದೆ ಎಕ್ಸ್ಪೀರಿಯನ್ಸ್ ಟೀಚರ್ ಅನ್ನೋ ವರ್ಡನ್ನು ಹೇಳಿದ್ದಾರೆ. ಇವರು ತಿರುಚಿ ಅದನ್ನು ಅಲ್ಲಿರೋ ಯಾರು ಹೇಳ್ತಾರೋ ಅದನ್ನೆಲ್ಲ ಸುಳ್ಳು ಹೇಳಿ ನಮ್ಮನ್ನು ಆಚೆ ದಬ್ಬಿದ್ದಾರೆ. ಆದರೆ ಇದರಿಂದ ಏನೂ ಉಪಯೋಗ ಆಗಲ್ಲ. ಏನಾಗುತ್ತೆ, ಸರ್ಕಾರಕ್ಕೆ ಅತಿ ನಷ್ಟ ಆಗುತ್ತೆ ಹೊರತು ಯಾವ ಉಪಯೋಗನೂ ಇಲ್ಲ. ಆದ್ದರಿಂದ ನಮ್ಮಂಥ ಅನುಭವಿ ಶಿಕ್ಷಕರಿಗೆ ದಯವಿಟ್ಟು ಈಗಲೂ ಕಾಲಾವಕಾಶ ಇದೆ. ನಮ್ಮ ಸರ್ಕಾರ ನಮ್ಮ ಮಾನವೀಯತೆಯಿಂದ ನಮ್ಮನ್ನು ಕೂಡ ಒಳಗೆ ತಗೊಂಡು ನಮ್ಮ ಸೇವೆಯನ್ನು ಪರಿಗಣಿಸಿ, ಇದನ್ನೇ ನಾವು ಕೇಳ್ತಿದ್ದೀವಿ. ಇಷ್ಟು ಅತಿಥಿ ಉಪನ್ಯಾಸಕರ ಮಾತು. ಏನಂತಂದರೆ ಕಳೆದ 20 ವರ್ಷಗಳಿಂದ ಏನು ಪಾಠವನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂಥ ಏನು ಎಕ್ಸ್ಪೀರಿಯೆನ್ಸ್ ಇದೆ ಹಾಗಾಗಿ ನಮ್ಮನ್ನು ಕೆಲಸಕ್ಕೆ ತಗೊಳ್ಳಿ ಅನ್ನುವಂಥ ಒಂದು ಒತ್ತಡವನ್ನು ಈಗ ಸರ್ಕಾರಕ್ಕೆ ಆಗ್ತಾ ಇರುವಂಥದ್ದು. ಸುಮಾರು 6,500ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಈಗ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಯಾಕೆಂತಂದರೆ UGC ಹೊಸ ಗೈಡ್ಲೈನ್ಸ್ ನಿಯಮಗಳ ಪ್ರಕಾರ ಹೀಗಾಗಿ ಇವರನ್ನು ಹೊರಗಡೆ ಹಾಕಿರುವಂಥದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ನಾವು ನಮ್ಮನ್ನು ಕೆಲಸ ಕೊಡಿ ಕಾಯಂ ಕೇಳ್ತಾ ಇಲ್ಲ, ಆದರೆ ನಾವು ಪಾಠ ಮಾಡೋದಕ್ಕೆ ನಮಗೆ ಕೆಲಸ ಕೊಡಿ ಅನ್ನುವಂಥ ಒಂದು ಮನವಿಯನ್ನು ಈಗ ಸರ್ಕಾರಕ್ಕೆ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುನಿಯಪ್ಪ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.